ಆನಂತರ ಈಗೆಲ್ಲ ಸರ್ಕಾರದ ಮೇಲೆ ಯಾರು ಹೇಳ್ತಾನೆ ಇಲ್ಲ. ಉದಾಹರಣೆ ನಾವು ಮುನ್ನೂರು ತಾಲೂಕಿನಲ್ಲಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತುಂಬಿಕೊಡ್ತಾರೆ. ಹಾಗಂತೇಳಿ ನಮ್ಮ ಜನರ ಕೆಲಸಕ್ಕೆ ನಾವೇನು ಕೈ ಬಿಟ್ಟಿಲ್ಲ. ಅದಕ್ಕೆ ಎದಿಗೊಟ್ಟಿದ್ದು ನಮ್ಮ ಜನರು ಪ್ರಾಮಾಣಿಕ ಆಗುವಂಥ ಕೆಲಸ ನಾವು ಮಾಡಿದ್ವಿ. ಉದಾಹರಣೆಗೆ ಮುನ್ನೂರು ಪೊಲೀಸ್ ಸ್ಟೇಷನ್ ಏನಾಗಿದ್ದಾರೆ, ಬೆಳಗಾದ್ರೆ 10 ಜನ ಏಜೆಂಟ್ ಎದುರು ನಿಂತಿರ್ತಾರೆ. ಪೂರ್ತಿ ಏಜೆಂಟ್ ದುಡ್ಡಿಂದ ಏನೂ ಆಗ್ತಾ ಇಲ್ಲ. ಅದಕ್ಕೆ ಕಡಿವಾಣ ಯಾರು ಹಾಕ್ತಾರೆ? ಇದೇ ರೀತಿ ಎಲ್ಲ ಇಲಾಖೆಗಳಲ್ಲಿ ಆಗ್ತಾ ಇದೆ. ಅದರ ವಿರುದ್ಧ ನಾವು ಏನು ಮಾಡಬೇಕು ಮಾಡ್ತಾ ಇದ್ದೇವೆ. ಆದ್ರೆ ಅವ್ರ ಆಡಳಿತದ ನಮ್ಮ ಶಾಸಕರು ಅವ್ರ ಪರವಾಗಿದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಏನು ಹೇಳಿದ್ರಲ್ಲ, ಸರ್ಕಾರ ರಚನೆ ಆದ ನಂತರ ನಮ್ಮ ವಿಪಕ್ಷ ಹೋರಾಟದಲ್ಲಿ ಅವ್ರು ಹೇಳ್ತಾ ಇದ್ರು ಸಿದ್ದರಾಮಯ್ಯವರು, ನಾವು ಆಡಳಿತ ಮಾಡೋದು ಇವರಿಗೆ ಹೊಟ್ಟೆ ಕಿಚ್ಚಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಈ ವಾಲ್ಮೀಕಿ ಹಗರಣ ಏನಂತಪ್ಪ, ಅದು ಬಹಿರಂಗ ಆಯಿತು. ನಿನ್ನೆ ಮೊನ್ನೆ ರಿಪೋರ್ಟ್ ಮತ್ತು ಹೊರಬಿದ್ದು ಅಲ್ಲಿ ಇದ್ದಂಥ ದುಡ್ಡನ್ನು ಚುನಾವಣೆಗೆ ಖರ್ಚು ಮಾಡಿದ್ದಾರೆ. ಇದಕ್ಕಿಂತ ಸಫಾಯಿ ಏನು ಬೇಕು? ಮೂಢ ಹಗರಣ ಬಯಲಿಗೆ ಬಂದಿದ್ದನ್ನು ಕೊನೆ ಹಂತಕ್ಕೆ ಅದೇನೇನೋ ಮಾಡಿ ಅದು ಮಾಡಿ. ಈಗ ಅವ್ರ ಪಕ್ಷದ ಶಾಸಕರ ಪ್ರತಿಭಟನೆ ಮಾಡ್ತಾ ಇಲ್ಲ. ನಮಗಿಂತ ಹೆಚ್ಚು ಬಿಜೆಪಿ ಮಾತಾಡಿದ ಸಲಹೆಯಿಂದ ಮಾತಾಡ್ತಾರೆ ಅಂತ ಹೇಳ್ತಾರೆ. ಈಗ ಅವ್ರ ಪಕ್ಷದ ಶಾಸಕರೇ ಹೇಳ್ತಾ ಇದಾರಲ್ಲ, ಅದಕ್ಕೇನು ಹೇಳ್ತಾ ಇದ್ದಾರೆ? ಅಲ್ಲ ಸರ್, ಬಿಜೆಪಿ ಅವರು ಶೂನ್ಯ, ಅಭಿವೃದ್ಧಿ ಅಂತೂ ಶೂನ್ಯ. ಅಂದ್ರೆ BR ಪಾಟೀಲ್ ಅವರು ಹೇಳೋವರೆಗೂ ಬಿಜೆಪಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತೇಳಿ ಒಂದು ತಾವು ಗಮನಿಸಬೇಕಾದದ್ದು, ತಾವು ಮೊದಲೇ ಕೇಳಿದ ಪ್ರಶ್ನೆ, ಬಿಜೆಪಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ಜನ ಶಾಸಕರಿದ್ದವರು ಸಂಘಟನೆ ನಡೆಸಿದ್ದಾರೆ. ಈಗ ಒಂದೇ ಶಾಸಕರಿದ್ದರೂ ಸಂಘಟನೆ ನಡೀತಾ ಇದೆ. ಬಿಜೆಪಿ ಕಾರ್ಯಕರ್ತರು ಅದನ್ನು ಗಮನಿಸಿ ನೋಡಿದ್ದಾರೆ. 4 ಶಾಸಕರಿದ್ದರೂ ಸಂಘಟನೆ ಚೆನ್ನಾಗೇ ಇದೆ. ಈಗ ಒಂದೇ ಶಾಸಕರಿದ್ದು ಸಂಘಟನೆ ಚೆನ್ನಾಗೇ ಇದೆ. ಈಗ ಹರಿಪ್ರಕಾಶ್ ಅವರು ಹೇಳಿದಂತೆ ಸಂಘಟನೆಯಲ್ಲಿ ನಮ್ಗೆ ಯಾವುದೇ ಕೊರತೆಗಳಿಲ್ಲ. ಶಾಸಕರು ಇರ್ತಾರೆ, ಶಾಸಕರು ಇಲ್ವ, ಅದು ಪ್ರಶ್ನೆ ಅಲ್ಲ. ಸಂಘಟನೆ ವಿಷಯದಲ್ಲಿ ಪಾರ್ಟಿಯಿಂದ ಯಾವುದೇ ಕಾರ್ಯಕ್ರಮ ಕೊಡಲಿ ಅಥವಾ ಜನರಿಗೆ ಯಾವುದೇ ಸಮಸ್ಯೆ ಆಗಲಿ, ಜನರಿಗೆ ಸ್ಪಂದಿಸುವಂತಹ ಕೆಲಸವನ್ನು ಇವತ್ತು ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಇವತ್ತು ಜನರ ಮಧ್ಯೆ ಅಂತ ಹೇಳುವಂಥದ್ದನ್ನು ತಾವು ಗಮನಿಸಿರ್ಬೋದು. ಪ್ರಶ್ನೆ ಕೇಳಿರ್ಬೋದು, ನಾನು ಅಲ್ಲ ಅಂತ ಹೇಳಲ್ಲ. ನೀವು ಅದನ್ನು ನಿಮಗೂ ಗೊತ್ತಿದೆ, ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಜನರ ಮಧ್ಯೆ ಇದೆ ಹೇಳುವಂಥದ್ದನ್ನು ತಾವು ಅನೇಕ ಸಂದರ್ಭಗಳು ನೋಡಿರ್ಬೋದು. ಸಂಘಟನೆ ವಿಷಯ ಈಗಾಗಲೇ ಮುಂದುಗೂಡಲ್ಲಿ ನಮ್ಮ 89 ಬೂತ್ ಇದೆ, 80 ಬೂತ್ ಕಮಿಟಿ, 90 ಬೂತ್ ಇದೆ, 90 ಬೂತ್ ಕಮಿಟಿ ಇದೆ. ನಮ್ಮಲ್ಲಿ ಮಂಡಲ ಸಮಿತಿ ರಚನೆ ಆಗಿದೆ. ನಮ್ಮಲ್ಲಿ ಎಲ್ಲ ಮೋರ್ಚಾಗಳ ರಚನೆ ಇದೆ. ಎಲ್ಲ ಕಮಿಟಿಯ ಸದಸ್ಯರಿದ್ದಾರೆ. ಇಲ್ಲೇ 2 ಜನ ಉಪಾಧ್ಯಕ್ಷರುಗಳಿದ್ದಾರೆ.